ಸಿರಾ ತಾಲೂಕಿನ ದೊಡ್ಡ ಹುಲಿಕುಂಟೆ ಎಂಬ ಹಳ್ಳಿ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ಚೈತನ್ಯದಿಂದ ತುಂಬಿರುತ್ತದೆ. ಪ್ರತಿ ಶನಿವಾರದಂದು ಇಲ್ಲಿ ನಡೆಯುವ ಸಂತೆ ಹಳ್ಳಿಯ ಜೀವನಾಡಿಯಂತಿದೆ. ಈ ಸಂತೆ ಕೇವಲ ವ್ಯಾಪಾರದ ಸ್ಥಳವಲ್ಲ, ಅದು ಹಳ್ಳಿಯ ಉಸಿರಿನ ಹಬ್ಬ, ಜನರ ಮನಗಳ ಸಂತೋಷದ ಮೇಳ. ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಊರಿನ ಮಧ್ಯದ ಅಗಲವಾದ 1 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಚಟುವಟಿಕೆ ಆರಂಭವಾಗುತ್ತದೆ. ರಸ್ತೆ ಎರಡೂ ಬದಿಯಲ್ಲೂ ತರಕಾರಿ, ಹಣ್ಣು, ಹೂವು, ಬಟ್ಟೆ, ಮನೆ ಸಾಮಾನುಗಳಿಂದ ತುಂಬಿದ ಸುಮಾರು 5,000 ಅಂಗಡಿಗಳು ಅಲಂಕರಿಸುತ್ತವೆ. ಗಾಳಿ ತರಕಾರಿ ಪರಿಮಳದಿಂದ ತುಂಬಿ ಹೂವುಗಳ ಸುವಾಸನೆ ಹಬ್ಬುತ್ತದೆ. ಎಡಬದಿಯಲ್ಲಿ ಹಸಿರು ಮಿರ್ಚಿ, ಟೊಮ್ಯಾಟೊ, ಬದನೆಕಾಯಿ ಕಂಗೊಳಿಸುತ್ತಿದ್ದರೆ, ಬಲಬದಿಯಲ್ಲಿ ಮಾವು, ಬಾಳೆಹಣ್ಣು, ನಾರಿಂಗಿ ಹಣ್ಣಿನ ಸಾಲು ಜನರನ್ನು ಆಕರ್ಷಿಸುತ್ತವೆ. ಹಳ್ಳಿಯ ಮಹಿಳೆಯರು ತಮ್ಮ ತಲೆ ಮೇಲೆ ಚೀಲ ಹಾಕಿಕೊಂಡು ಗುಂಪು ಗುಂಪಾಗಿ ಬಂದು ಹಣ್ಣು ತರಕಾರಿಗಳನ್ನು ಆರಿಸಿಕೊಂಡು ನಗುತ್ತಾ ಮಾತುಕತೆ ನಡೆಸುತ್ತಾರೆ. ಅಕ್ಕ, ಈ ಎಳ್ಳು ಹೊಸದಾಗಿದೆ, ಪಕ್ಕದ ಗಂಡಿಹಳ್ಳಿಯ ರೈತನದು ಎಂದು ವ್ಯಾಪಾರಿ ಕೂಗಿದಾಗ ಅಕ್ಕಳ ನಗು ಮೂಡುತ್ತದೆ. ಮಕ್ಕಳ ಕಣ್ಣುಗಳು ಹೂಗಳ ಅಂಗಡಿಗಳ ಕಡೆ ತಿರುಗುತ್ತವೆ. ಕೆಂಪು, ಹಳದಿ, ನೀಲಿ ಹೂಗಳಿಂದ ಅಲಂಕರಿಸಿದ ಮಳೆಗಾಲದ ವಾಸನೆ ತುಂಬಿದ ಅಂಗಡಿಗಳು ಕಣ್ಣು ಹಾಯಿಸುತ್ತವೆ. ಚಿಕ್ಕಹುಲಿಕಂಟೆ, ಕೊಟ್ಟಿ, ನಿಡಗಟ್ಟೆ, ದ್ವಾರನಕುಂಟೆ, ವಾಜರಹಳ್ಳಿ, ಲಕ್ಕನಹಳ್ಳಿ, ಗಂಡಿಹಳ್ಳಿ, ಬರಗೂರು, ಸಿರಾ, ಪಟ್ಟನಾಯಕನಹಳ್ಳಿ ಇವುಗಳೆಲ್ಲ ಹಳ್ಳಿಗಳಿಂದ ಜನರು ಶನಿವಾರದ ಸಂತೆಗಾಗಿ ಬಂದು ಸೇರುತ್ತಾರೆ. ಕೆಲವರು ಬೈಕಿನಲ್ಲಿ, ಕೆಲವರು ಎತ್ತಿನ ಗಾಡಿಯಲ್ಲಿ, ಕೆಲವರು ಕಾಲ್ನಡಿಗೆಯಲ್ಲೇ ಬಂದು ತಮ್ಮ ಜೀವನದ ಸಣ್ಣ ಸಂತೋಷವನ್ನು ಹುಡುಕುತ್ತಾರೆ. ಕೆಲವರು ತಮ್ಮ ಹೊಸ ಗಂಡ ಹೆಂಡತಿಯೊಂದಿಗೆ ಬಂದು ಹೊಸ ಜೀವನದ ಮೊದಲ ಸಂತೆ ಅನುಭವಿಸುತ್ತಾರೆ. ಹೊಸ ಜೋಡಿಗಳು ಕೈಹಿಡಿದು ನಡೆಯುವ ದೃಶ್ಯ ಊರಿಗೆ ಒಂದು ಹೊಸ ಕಂಗೊಳನ್ನು ಕೊಡುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಸಂತೆ ಇನ್ನಷ್ಟು ಕಳೆ ಪಡೆದುಕೊಳ್ಳುತ್ತದೆ. ಊರಿನ ಹಳೆಯ ಕೆರೆಯ ಏರಿಯ ಮೇಲೆ ಕುಳಿತವರು ದೂರದಿಂದ ಸಂತೆ ನೋಡುತ್ತಾ, ಎಷ್ಟು ಜನ ಬಂದಿದ್ದಾರೆ ನೋಡಪ್ಪ ಎಂದು ಆಶ್ಚರ್ಯಪಡುವರು. ಸಣ್ಣ ವ್ಯಾಪಾರಿಗಳು ಜ್ಯೂಸ್, ಬಜ್ಜಿ, ಪಾನಿಪೂರಿ, ಮಸಾಲೆ ದೋಸೆ ಮಾರುತ್ತಾ ಕೂಗುತ್ತಾರೆ. ಬಿಸಿಲಿನ ಮಧ್ಯೆ ಜನರು ತಂಪಾದ ಮಾವಿನ ಜ್ಯೂಸ್ ಕುಡಿದು ಆರಾಮ ಪಡೆಯುತ್ತಾರೆ. ಮಕ್ಕಳು ಸಕ್ಕರೆ ಹಾಲು ಕುಡಿಯುತ್ತಾ ನಗುತ್ತಾರೆ. ಆಟದ ಅಂಗಡಿಗಳಲ್ಲಿ ಚಿಕ್ಕ ಮಕ್ಕಳ ಕೂಗು, ಸಕ್ಕರೆ ಹುರಿದುಕೊಂಡಿರುವ ಗಾಳಿಪಟದ ಸದ್ದು ಎಲ್ಲವೂ ಸೇರಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಹಳ್ಳಿಯ ಯುವಕರು ಬೈಕಿನಲ್ಲಿ ಬಂದು ತಮ್ಮ ಗೆಳೆಯರ ಜೊತೆ ನಗುತ್ತಾ ಕಾಲ ಕಳೆಯುತ್ತಾರೆ. ಹಳೆಯ ಸ್ನೇಹಿತರು ಮತ್ತೆ ಭೇಟಿಯಾಗುತ್ತಾರೆ. ವಯಸ್ಸಾದ ಅಜ್ಜಿಯರು, ಇವತ್ತಿನ ಸಂತೆ ತುಂಬಾ ಚೆನ್ನಾಗಿದೆ ಎಂದು ಹೇಳಿ ಮನಸಾರೆ ನಗುತ್ತಾರೆ. ಸಂಜೆ ಹೊತ್ತಿಗೆ ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ತಿರುಗುತ್ತಾನೆ. ಅಸ್ತಮಾನದ ಕಿರಣಗಳು ಕೆರೆಯ ನೀರಿನಲ್ಲಿ ಬಣ್ಣ ಹಚ್ಚುತ್ತವೆ. ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಮುಚ್ಚಲು ಸಿದ್ಧರಾಗುತ್ತಾರೆ. ಕೆಲವರು ಉಳಿದ ತರಕಾರಿಗಳನ್ನು ಅಗ್ಗದ ಬೆಲೆಗೆ ಮಾರುತ್ತಾರೆ. ಮಕ್ಕಳ ಕೈಯಲ್ಲಿ ಹೊಸ ಬಲೂನುಗಳು, ಹಣ್ಣಿನ ಚೀಲಗಳು, ಹಿರಿಯರ ಕೈಯಲ್ಲಿ ತರಕಾರಿಯ ಚೀಲಗಳು, ಎಲ್ಲರೂ ತಮ್ಮ ಸಂತೋಷದ ಸಂಪತ್ತನ್ನು ತುಂಬಿಕೊಂಡು ಮನೆಗೆ ಹಿಂದಿರುಗುತ್ತಾರೆ. ಎತ್ತಿನ ಗಾಡಿಯ ಚಕ್ರಗಳು ಮಣ್ಣಿನ ರಸ್ತೆಯಲ್ಲಿ ಸದ್ದು ಮಾಡುತ್ತವೆ. ಎತ್ತುಗಳ ಗಂಟೆಯ ಧ್ವನಿಯ ಜೊತೆ ಮಕ್ಕಳ ನಗುವು ಮಿಶ್ರಣವಾಗುತ್ತದೆ. ಬೈಕ್ಗಳ ಸದ್ದಿನ ಮಧ್ಯೆ ಕಾಡಿನ ಗಾಳಿಯ ತಂಪು ಹೊಮ್ಮುತ್ತದೆ. ಊರಿನ ಅಕ್ಕಪಕ್ಕದ ಮನೆಗಳಲ್ಲಿ ಸಂತೆ ಮುಗಿದ ಸಂಭ್ರಮದ ಮಾತುಗಳು ಕೇಳಿಸುತ್ತವೆ. ಇವತ್ತಿನ ಸಂತೆ ತುಂಬಾ ಭದ್ರಾಗಿತ್ತು, ಹಣ್ಣುಗಳು ತುಂಬಾ ತಾಜಾ ಇತ್ತು, ಮುಂದಿನ ಶನಿವಾರ ಮತ್ತೆ ಬರೋಣ. ಹೀಗೆ ಪ್ರತಿ ಶನಿವಾರ ದೊಡ್ಡ ಹುಲಿಕುಂಟೆಯ ಈ ಸಂತೆ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಒಂದು ಹಬ್ಬದಂತಾಗುತ್ತದೆ. ಇದು ಕೇವಲ ಖರೀದಿ ಮಾರಾಟದ ಸ್ಥಳವಲ್ಲ, ಜನರ ಭೇಟಿಯ ಸ್ಥಳ, ನೆನಪುಗಳ ಮೇಳ, ಹಳ್ಳಿಯ ಸೌಹಾರ್ದದ ಸಂಕೇತ. ಈ ಸಂತೆ ಜನರ ಜೀವನದ ಭಾಗವಾಗಿ ಬೆಳೆದಿದೆ. ಮಣ್ಣಿನ ವಾಸನೆ, ನಗುವಿನ ಶಬ್ದ, ಹೂಗಳ ಪರಿಮಳ ಮತ್ತು ಜನರ ಮನದ ಸಂಭ್ರಮವನ್ನು ಒಟ್ಟುಗೂಡಿಸುವ ಅಮ್ಮನ ಮಡಿಲಿನಂತಿದೆ. ಮುಂದಿನ ಶನಿವಾರದಂದು ಮತ್ತೆ ಅದೇ ರಸ್ತೆಯಲ್ಲಿ ಜನರು ಸೇರುತ್ತಾರೆ. ಮತ್ತೆ ನಗು, ಮಾರುಕಟ್ಟೆ, ಚಟುವಟಿಕೆಗಳು ಆರಂಭವಾಗುತ್ತವೆ. ಸಂತೆ ಎಂದರೆ ದೊಡ್ಡ ಹುಲಿಕುಂಟೆಯ ಹೃದಯ. ಅದು ತಂಗುತಾಣವಲ್ಲ, ಅದು ಬದುಕಿನ ಉತ್ಸವ.